ಜೈ ಭಾರತ್ ವಂದೇ ಮಾತರಂ. ಭಾರತದಲ್ಲಿ 2 ತಿಂಗಳ ಕಾಲ IPL ಜಾತ್ರೆ ನಡೆಯುತ್ತೆ. BCCI ಪಾಲಿನ ಚಿನ್ನದ ಮೊಟ್ಟೆ. ಇದು ಎಷ್ಟೋ ಕ್ರಿಕೆಟಿಗರ ಲೈಫ್ ಸೆಟ್ಲ್ ಕೂಡ ಮಾಡಿದೆ. ಕಳೆದ ವರ್ಷ ಒಂದು ಸುದ್ದಿ ಹರಡ್ತಿತ್ತು. ಸೌದಿ ಅರೇಬಿಯಾ ಈ IPLನ 40% ಶೇರ್ ಅನ್ನು ಕೇಳ್ತಿದ್ರು ಅಂತ. ನಾವು ಈ IPL ಶೇರ್ ಅನ್ನು ಮಾರಾಟ ಮಾಡಲ್ಲ, ಇದು ಯಾವತ್ತಿದ್ರೂ BCCIಯೇ ಭಾಗವಾಗಿ ಉಳಿತೆ ಅಂತ BCCI ಎಂದು ಸೌದಿ ಅರೇಬಿಯಾಕ್ಕೆ ಉತ್ತರ ಕೊಟ್ಟಿತ್ತು. ಆದರೆ ಈಗ ಸೌದಿ ಅರೇಬಿಯಾ ತನ್ನದೇ ಆದ ಈ ಕ್ರಿಕೆಟ್ ಲೀಗ್ ಅನ್ನು ರಚಿಸಲು ಮುಂದಾಗಿದೆ. ICC ಜೊತೆ ಮಾತುಕತೆ ನಡೆದಿದೆ ಹಾಗೂ ಕೆಲವೊಂದು ಕ್ರಿಕೆಟ್ ಬೋರ್ಡ್ಗಳ ಜೊತೆನೂ ಕೂಡ ಮಾತುಕತೆ ನಡೆದಿದೆ ಅಂತೆ. ಇನ್ನು ಇದರ ಬಜೆಟ್ ಎಷ್ಟು ಗೊತ್ತಾ? 4,300 ಕೋಟಿ. ತೈಲ ಉತ್ಪಾದಿಸುವ ರಾಷ್ಟ್ರ ಈ ಕ್ರೀಡೆ ಕಡೆ ಯಾಕೆ ಮುಖ ಮಾಡಿದೆ? ಹಾಗಾದರೆ ಸೌದಿ ಅರೇಬಿಯಾದ ಉದ್ದೇಶವೇನು? ಇತ್ತೀಚೆಗೆ ಸೌದಿ ಅರೇಬಿಯಾ ಕೆಲವೊಂದು ಮೂಲಭೂತ ನಿಯಮಗಳನ್ನು ಕೂಡ ಸಡಿಲಿಸಿದೆ. ವಿದೇಶಿಗರನ್ನು ಆಕರ್ಷಿಸಲು ಕೂಡ ಪ್ರಯತ್ನ ಪಡುತ್ತಿದೆ. ಸೌದಿ ಅರೇಬಿಯಾ ಭಾವಿಸುತ್ತೆ, ನಾವು ಯಾವಾಗಲೂ ಈ ತೈಲವನ್ನು ನಂಬಿಕೊಂಡಿರಲು ಸಾಧ್ಯವಿಲ್ಲ, ಇದು ಭವಿಷ್ಯದಲ್ಲಿ ಖಾಲಿಯಾಗಬಹುದು, ಇದಕ್ಕೆ ಪರ್ಯಾಯವಾಗಿ ನಾವು ದಾರಿ ಮಾಡಬೇಕಾಗುತ್ತೆ. ಸೌದಿ ಅರೇಬಿಯಾ ಕೇವಲ ಕ್ರಿಕೆಟ್ನಲ್ಲೂ ಮಾತ್ರವಲ್ಲ, ಬೇರೆ ಬೇರೆ ಕ್ರೀಡೆಯಲ್ಲೂ ಕೂಡ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ. ಫುಟ್ಬಾಲ್ನಲ್ಲೂ ಕೂಡ ಒಂದು ಲೀಗ್ ತರ ಮಾಡಲು ಮುಂದಾಗುತ್ತಿದೆ ಹಾಗೂ ಕ್ರಿಕೆಟ್ನಲ್ಲೂ ಕೂಡ ಒಂದು ಲೀಗ್ ತರ ಮಾಡಲು ಮುಂದಾಗ್ತಿದೆ. ಒಂದು ವೇಳೆ ಈ ಲೀಗ್ ಶುರು ಮಾಡಿದ್ರೆ IPLನಷ್ಟೇ ಪ್ರಸಿದ್ಧಿ ಪಡೆಯಬಹುದಾ? ಈ IPL ಯಾಕೆ ಪ್ರಸಿದ್ಧಿ ಪಡೆದುಕೊಂಡಿದೆ ಅಂದರೆ, ಈ ಅಂತಾರಾಷ್ಟ್ರೀಯ ಆಟಗಾರರ ಜೊತೆಗೂ ಕೂಡ ಭಾರತದ ಆಟಗಾರರು ಕೂಡ ಇದ್ದಾರೆ. ಆದರೆ ಬೇರೆ ರಾಷ್ಟ್ರದ ಲೀಗ್ಗಳಲ್ಲಿ ಭಾರತೀಯ ಆಟಗಾರರು ಪಾಲ್ಗೊಳ್ಳುವುದಿಲ್ಲ. ಈ ಬಿಗ್ ಬ್ಯಾಶ್ ಲೀಗ್ ಇರ್ಬೋದು, ಸೌತ್ ಆಫ್ರಿಕಾ T20 ಲೀಗ್ ಇರ್ಬೋದು, ಇಂಗ್ಲೆಂಡ್ನ 100 ಲೀಗ್ ಇರ್ಬೋದು, ಶ್ರೀಲಂಕಾ ಪ್ರೀಮಿಯರ್ ಲೀಗ್, ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್, ಯಾವುದೇ ಲೀಗನ್ನು ನೀವು ತೆಗೆದುಕೊಂಡರೂ ಕೂಡ ಭಾರತೀಯ ಆಟಗಾರರು ಕಾಣಸಿಗಲ್ಲ. ಕೇವಲ IPLನಲ್ಲಿ ಮಾತ್ರ ಆಡುತ್ತಾರೆ. ಈ IPLನ ಬ್ರ್ಯಾಂಡ್ ಏನಿದೆ ಅದನ್ನು ಕೂಡ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲಿ ಭಾರತೀಯ ಆಟಗಾರರು ಇರ್ತಾರೋ ಅಲ್ಲಿ ಲಾಭ ಹೆಚ್ಚಿರುತ್ತದೆ, ಅಲ್ಲಿ ಪ್ರಸಿದ್ಧಿ ಕೂಡ ಹೆಚ್ಚಿರುತ್ತೆ. ಭಾರತೀಯ ಆಟಗಾರರಿಗೆ ಒಂದು ಅನುಮತಿ ಕೊಡುವುದು ತುಂಬಾನೇ ಡೌಟ್. ಈ ಫುಟ್ಬಾಲ್ ಅನ್ನು 100+ ರಾಷ್ಟ್ರಗಳು ಆಡುತ್ತಾರೆ. ಆದರೆ ಕ್ರಿಕೆಟ್ ಅನ್ನು ಒಂದು ಟೆಸ್ಟ್ ಆಡುವ ರಾಷ್ಟ್ರಗಳೆಂದರೆ ಒಂದು 10 ಇರಬಹುದು. ಆಲ್ಮೋಸ್ಟ್ ಎಲ್ಲ ರಾಷ್ಟ್ರ ಬಳಿಯೂ ಕೂಡ ಒಂದು ತಮ್ಮದೇ ಆದ ಲೀಗು ಕೂಡ ಇದೆ. ಸೌದಿ ಅರೇಬಿಯಾ ಸ್ಪೋರ್ಟ್ಸ್ನಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಲು ಮುಂದಾಗಿದೆ. ಈ ಫಾರ್ಮುಲಾ 1 ರೇಸ್, ಬೇಸ್ಬಾಲ್ ಲೀಗ್, ಬಾಸ್ಕೆಟ್ಬಾಲ್ ಲೀಗ್, ಹೀಗೆ ಯಾವುದೆಲ್ಲ ಒಂದು ಪ್ರಸಿದ್ಧಿ ಪಡೆದುಕೊಂಡ ಸ್ಪೋರ್ಟ್ಸ್ಗಳಿವೆ ಅದರ ಲೀಗ್ ಮಾಡಲು ಕೂಡ ಚಿಂತನೆ ನಡೆಸುತ್ತಿದ್ದಾರೆ. ಇನ್ನು ಈ ಸಲದ IPL ಏಲಮನ್ನು ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೆಯುತ್ತಿರುವುದು ನೀವು ಇಲ್ಲಿ ಗಮನಿಸಬಹುದು. ಒಂದು ವೇಳೆ ಈ ಲೀಗ್ ಶುರುವಾದ್ರೆ ಬೇರೆ ರಾಷ್ಟ್ರದ ಕ್ರಿಕೆಟ್ ಮಂಡಳಿಗೆ ಆದಾಯದಲ್ಲಿ ಏರಿಕೆ ಕಂಡು ಬರುತ್ತೆ. ಹೀಗೆ ಲೀಗ್ ಮಾಡ್ತಾ ಹೋದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾಟಗಳು ಕೂಡ ಕಡಿಮೆಯಾಗುವ ಸಾಧ್ಯತೆನೂ ಕೂಡ ಇದೆ. ಈ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ಹಾಗೂ ಒನ್ ಡೇ ಕ್ರಿಕೆಟ್ ಮ್ಯಾಚ್ಗಳ ಒಂದು ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುವ ಸಾಧ್ಯತೆನೂ ಇದೆ. ಇದರಿಂದಾಗಿ ಸೌದಿ ಅರೇಬಿಯಾಕ್ಕೆ ಒಂದು ತುಂಬಾ ಲಾಭವಾಗುತ್ತೆ. ಆ ರಾಷ್ಟ್ರಕ್ಕೆ ಒಂದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ಸ್ಪೋರ್ಟ್ಸ್ಗಳ ಲೀಗ್ ಅಲ್ಲಿ ನಡೆಯುವುದರಿಂದ ಪ್ರಪಂಚದ ಕಣ್ಣು ಸೌದಿ ಅರೇಬಿಯಾದ ಮೇಲೆ ಬೀಳುತ್ತೆ. ಈ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಮತ್ತೊಂದು ಮುಖ್ಯ ಕಾರಣವೇನೆಂದರೆ, ಈ ಸೌದಿ ರಾಜಕುಮಾರ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಅವರು ಈ ಕ್ರಿಕೆಟ್ ಲೀಗ್ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ದಾರೆ. ಈ ಭಾರತದ IPL ಶುರುವಾಗಿ 18 ವರ್ಷವಾಯಿತು. ಈ ಲೀಗ್ ಇದೆಯಲ್ಲ, ಪ್ರಪಂಚದ ಟಾಪ್ 5 ಲೀಗ್ಗಳಲ್ಲಿ ಈ ಲೀಗ್ ಕೂಡ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಲೀಗ್ನಿಂದಾಗಿ BCCI ಇನ್ನಷ್ಟು ಆದಾಯ ಗಳಿಸುತ್ತಿದೆ. ಈ ಎಲ್ಲ ವಿಚಾರ ಸೌದಿ ಅರೇಬಿಯಾಗೂ ಕೂಡ ಗೊತ್ತು. ಈ ಲೀಗ್ಗಳಲ್ಲಿ ಲಾಸ್ ಅನ್ನೋದೇ ಕಡಿಮೆ. ಪ್ರತಿ ವರ್ಷನೂ ಅದರ ವ್ಯಾಲ್ಯೂ ಹೆಚ್ಚುತ್ತಲೇ ಹೋಗ್ತದೆ. ಮುಂದೆ ಏನಾಗ್ತದೆ ಅನ್ನೋದು ನೋಡಬೇಕಾಗಿದೆ.